ಹಾಯ್, ವೆಲ್ಕಮ್ ಟು ನೇಚರ್ ಐಸ್. ಇದೆಲ್ಲಿ ಬರುತ್ತೆ ಅಂದರೆ ಕನಕಪುರ ರೋಡ್ 7th ಬ್ಲಾಕ್, ಜಯನಗರ್, ಬೆಂಗಳೂರಲ್ಲಿ ಬರುತ್ತೆ. ಐಸ್ ಕ್ರೀಮು, ನೇಚರ್ ಐಸ್ ಕ್ರೀಮು, ನೇಚರ್ ಐಸ್ ಕ್ರೀಮಾ ಅಂತ ನೀವು ಎಕ್ಸ್ಪೆಕ್ಟ್ ಮಾಡೋದು ನಿಜಾನೇ. ಬಟ್ ನೇಚರ್ ಐಸ್ ಕ್ರೀಮ್ ಅಂದರೆ ಏನೇನೆಂದರೆ ಲೈಕ್ ಟೆಂಡರ್ ಕೊಕೊನೆಟು ಮತ್ತು ಸಪೋಟಾ, ಚೇಪೆಕಾಯಿ ಆ ಥರ ಎಲ್ಲ ಡಿಫ್ರೆಂಟಾಗಿ ನಾವು ಫ್ರೂಟ್ಸ್ ತಿಂದಿರಲ್ಲ, ಅದೇ ಥರ ಸೇಮ್ ಐಸ್ ಕ್ರೀಮ್ ಅಷ್ಟೇ. ಮಕ್ಕಳೆಲ್ಲ ಫ್ರೂಟ್ಸ್ ಎಲ್ಲ ಏನೂ ತಿನ್ನಲ್ವಲ್ಲ, ಅಂಥವ್ರಿಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಮತ್ತು ನಮ್ಮಂಥವರು ಫ್ರೂಟ್ಸ್ ಎಲ್ಲ ಎಲ್ಲಿ ತಿಂತೀರಿ, ಟೈಮು ಇರೋಲ್ಲ, ಏನೂ ಇರೋಲ್ಲ. ಈ ಥರ ನಾವು ಅವಾಗವಾಗ ಶೋ ಹೊಡಿಯೋಕ್ಕಂತ ಹೋಗ್ತಾಯಿದ್ದೀರಲ್ಲ, ಈ ಥರ ಶೋ ಹೊಡಿಯೋಕ್ಕಂತ ಹೋಗೋವಾಗ ತಿನ್ನೋದಿದು ಐಸ್ ಕ್ರೀಮ್. ಇದು ಆರಾಮಾಗಿ ಹೋಗಿ ತಿನ್ಕೊಂಬಂದ್ರಿ. ರೇಟ್ ಮಾತ್ರ ಸ್ವಲ್ಪ ಕಾಸ್ಟ್ಲಿ ಅಷ್ಟೇ. ಒಂದು ಐಸ್ ಕ್ರೀಮ್ ಒಂದು ಸ್ಕೂಪ್ ಬಂದು 100ಇಂದ 200 to 250 ಆ ಥರ ರೇಂಜಲ್ಲಿ ಬರುತ್ತೆ ಒಂದೇ ಒಂದು ಸ್ಕೂಪು. ಇವಾಗ ಮ್ಯಾಂಗೋ ಸೀಸನ್ ಇರೋದ್ರಿಂದ ಮ್ಯಾಂಗೋನೇ ಜಾಸ್ತಿ ಓಡ್ತಾ ಇರೋದು. ಮತ್ತು ಇಲ್ಲಿ ಸ್ಪೆಷಲಿ ಏನಂದರೆ ಟೆಂಡರ್ ಕೊಕೊನೆಟು ಮತ್ತು ಸಪೋಟ, ಸೀತಾಫಲ ಅದೆಲ್ಲ ಬಂದು ತುಂಬ ಸ್ಪೆಷಲಿ ಇಲ್ಲಿ ಚೆನ್ನಾಗಿರುತ್ತೆ. ನಾವು ಟ್ರೈ ಮಾಡಿರೋದು ಮ್ಯಾಂಗೋ ಮತ್ತು ಟೆಂಡರ್ ಕೊಕೊನೆಟ್ ಎರಡೂ ನಾವು ತೊಗೊಂಡ್ರಿ. ಟೇಸ್ಟ್ ವೈಸ್ ತುಂಬ ಚೆನ್ನಾಗಿತ್ತು. ತಿಂತಾ ಅಷ್ಟು ಟೇಸ್ಟು ಅಷ್ಟು ಸೂಪರಾಗಿತ್ತು. ನಾವಂತೂ ಹೋಗಿ ಎಂಜಾಯ್ ಮಾಡ್ಕೊಂಬಂದ್ರಿ. ನೀವು ಖಂಡಿತ ಹೋಗಿ ಮಕ್ಕಳ ಜೊತೆ ಎಂಜಾಯ್ ಮಾಡ್ಕೊಂಬನ್ನಿ. ಸ್ಪೆಷಲಿ ಫ್ರೂಟ್ಸ್ ತಿಂದಿರೋ ಮಕ್ಕಳಿಗೆ ಖಂಡಿತಾನೇ ತುಂಬ ಯೂಸ್ಫುಲ್ ಆಗಿರುತ್ತೆ. ಹೆಲ್ತ್ ವೈಸು ಗುಡ್ಡು. ಇದೇನಪ್ಪ ಡಿಸ್ಪ್ಲೇಲಿ ತೋರಿಸ್ತಾ ಇದೆ ಅಂದರೆ ಫಸ್ಟ್ ಅವರು ಹೆಂಗೆ ಸ್ಟಾರ್ಟ್ ಮಾಡಿದ್ರು, ಏನೇನು ಅವಾರ್ಡ್ ತೊಗೊಂಡಿದ್ದಾರೆ, ಪೇಪರಲ್ಲಿ ಏನೇನು ಬಂದಿದೆ ಅಂತ ಇದು 1 by 1 ತೋರಿಸ್ತಾ ಇರೋದು ನಿಮಗೆ. ಇದು ಎಷ್ಟನೇ ಇಸ್ಪಿ ಆ ಥರ ಟ್ರೈ ಮಾಡಿರೋದು, ಎಷ್ಟನೇ ಇಸ್ಪಿಯಲ್ಲಿ ಏನೇನು ಸಾಧನೆ ಮಾಡಿರೋದು ಅಂತ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್, ಬಾಯ್.